ಇನ್ನು ಚಿತ್ರದುರ್ಗದ ನರ್ಸಿಂಗ್ ಕಾಲೇಜಿನಲ್ಲಿ ಓಣಂ ಹಬ್ಬವನ್ನ ಆಚರಣೆ ಮಾಡಲಾಗಿದೆ. ಓಣಂ ಹಬ್ಬ ಆಚರಣೆಯ ಸಂದರ್ಭದಲ್ಲಿ ಕಾಲೇಜಿಗೆ ಕನ್ನಡ ಪರ ಸಂಘಟನೆಗಳು ನುಗ್ಗಿಬಿಟ್ಟಿದ್ದಾವೆ. ಅದಕ್ಕೊಂದು ಕಾರಣ ಇದೆ. ಮಲಯಾಳಂ ಶೈಲಿಯಲ್ಲಿ ರಂಗೋಲಿ, ವಿದ್ಯಾರ್ಥಿಗಳು ಡ್ರೆಸ್ ಎಲ್ಲ ಹಾಕಿದ್ದಾರೆ, ಓಣಂ ಹಬ್ಬವನ್ನ ಆಚರಣೆ ಮಾಡಿದ್ದಾರೆ. ಆದರೆ ಓಣಂ ಹಬ್ಬವನ್ನ ಆಚರಣೆ ಮಾಡುವಂತಹ ಸಂದರ್ಭದಲ್ಲಿ ಮಲಯಾಳಂನಲ್ಲೇ ಬ್ಯಾನರ್ ಹಾಕಿದ್ದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಕೆಂಡಾಮಂಡಲು ಆಗ್ಬಿಟ್ಟಿತ್ತು. ಕಾಲೇಜಿಗೆ ನುಗ್ಗಿ ಮಲಯಾಳಂ ಬ್ಯಾನರ್ನ ಹರಿದು ಹಾಕಿ ಕರವೇ ಕಿಡಿಕಾರಿದೆ. ಚಿತ್ರದುರ್ಗದ ಎಸ್ಡಿಎಂ ನರ್ಸಿಂಗ್ ಕಾಲೇಜಿನಲ್ಲಾಗಿರುವಂತಹ ಘಟನೆ ಇದು. ಕಾಲೇಜಿನಲ್ಲಿ ಬಹುಸಂಖ್ಯಾತ ಕೇರಳ ವಿದ್ಯಾರ್ಥಿಗಳಿದ್ದಾರೆ. ಕೇರಳ ವಿದ್ಯಾರ್ಥಿಗಳಿಗೆ ಪ್ರಾಧ್ಯಾಪಕರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಆ ನಂತರ ಕೇರಳದ ಮಲಯಾಳಂನ ಬ್ಯಾನರ್ನ ಹಾಕಿ ಓಣಂ ಸೆಲೆಬ್ರೇಷನ್ ಮಾಡಲಾಗಿದೆ. ಹೀಗಾಗಿ ಕರವೇ ನಾರಾಯಣಗೌಡ ಬಣ ಕಾಲೇಜಿಗೆ ನುಗ್ಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕಾಲೇಜಿನಲ್ಲಿ ಕನ್ನಡದಲ್ಲೇ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ದಾರೆ. ಒಂದು ಕನ್ನಡದಲ್ಲಿ ಭಾಷೆ ಬೇಕು, ಕನ್ನಡದಲ್ಲಿ ಪಾಠ ಓದಲಿಕ್ಕೆ ಬೇಕು, ಕನ್ನಡದ ಸ್ಥಾನ ಬೇಕು. ಆದರೆ ಕನ್ನಡ ಹಬ್ಬ ಕರ್ನಾಟಕದಲ್ಲಿ ಒಂದು ಕನ್ನಡ ಹಬ್ಬ ಆಚರಿಸ್ತಾರೆ ಅಂದಾಗ ಅಲ್ಲಿ ಯಾವುದೇ ಥರದ ಕನ್ನಡ ಭಾಷೆನೇ ಇಲ್ಲ. ಅವ್ರು ಬೇಕಾದಾಗಂತ ತಮಿಳು ಆಗಿರ್ಬೋದು ಅಥವಾ ಮಲಯಾಳಂ ಆಗಿರ್ಬೋದು ಆ ಥರ ಓಣಂ ಹಬ್ಬ ಅಂತ ಮಾಡಿಕೊಂಡು ಅವ್ರು ಹಬ್ಬ ಆಚರಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪಡೆ ಬಂದ್ಬಿಟ್ಟು ಅದನ್ನು ಬ್ಯಾನರ್ ಹರಿದಾಕುವ ಮೂಲಕ ಎಲ್ಲ ಕಾರ್ಯಕ್ರಮನ ರದ್ದುಗೊಳಿಸುವಂಥ ಕೆಲಸ ಮಾಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಕ್ಕೆ ಫಸ್ಟು ಆದ್ಯತೆ ಕೊಡ್ತದೆ ಅಂತ ಹೇಳಲಾಗಿದೆ.